ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಉತ್ತರಾಧಿಕಾರಿ ಭಾಗ 8. ಕೃಷ್ಣವೇಣಿಗೆ ಆಫೀಸ್ನಲ್ಲಿ ಯಾವ ಕೆಲಸದ ಮೇಲೂ ಕೂಡ ಗಮನ ಹರಿಸೋಕ್ಕಾಗಲಿಲ್ಲ. ಮೆಟ್ರೋದಲ್ಲಿ ಬರುವಾಗಲೂ ಅವಳು ಅನೇಕ ವಿಷಯಗಳ ಬಗ್ಗೆ ಸುಳಿಯಂತೆ ಯೋಚನೆ ಮಾಡ್ತಿದ್ಲು. ವಿಷ್ಣುವರ್ಧನ್ ಅವಳ ಬಾಸ್ ಮುನ್ನಾರ್ನಲ್ಲಿದ್ದಾಗ ಅವಳ ಮೊಬೈಲ್ ಫೋನ್ಗೆ ಕರೆ ಮಾಡಿದ್ದ. ಆದರೆ ಅವಳ ಸಂಪರ್ಕ ಸಂಖ್ಯೆ ಮತ್ತು ಬಾಡಿಗೆ ಫ್ಲ್ಯಾಟ್ನ ವಿಳಾಸವನ್ನು ಕಂಡುಹಿಡಿಯೋಕ್ಕೆ ಅವನಿಗೆ ಹಲವು ಮಾರ್ಗಗಳಿದ್ವು. ಅವನು ನನಗಾಗಿ ಹೂಗಳನ್ನು ಯಾಕೆ ಕಳಿಸ್ಕೊಡ್ತಾನೆ? ಯಾವುದಕ್ಕಾಗಿ 5 ನಕ್ಷತ್ರಗಳ ಹೋಟೆಲ್ನಿಂದ ಊಟವನ್ನು ಆರ್ಡರ್ ಮಾಡಿ ಕಳಿಸ್ತಾನೆ? ಅವನ ಅಗತ್ಯ ಏನಿದೆ? ಕೃಷ್ಣವೇಣಿಯ ತಲೆ ಸಂಪೂರ್ಣವಾಗಿ ಗೊಂದಲಮಯವಾಗಿತ್ತು. ಅವಳು ಆಳವಾದ ಯೋಚನೆಯಲ್ಲಿ ಮುಳುಗಿರುವಾಗ ಅವಳ ಫೋನ್ ತೀವ್ರವಾಗಿ ರಿಂಗ್ ಆಯಿತು. ವಾಟ್ಸಪ್ನಲ್ಲಿ ಸಂದೇಶಗಳು ಸಾಲಾಗಿ ಬಂದಿದ್ವು. ಜಯಕುಮಾರ್: ಕ್ಷಮಿಸು ಕೃಷ್ಣವೇಣಿ, ಬೆಳಗ್ಗೆ ನಡೆದದ್ದು ಸಂಪೂರ್ಣವಾಗಿ ನನ್ನ ತಪ್ಪು. ನಿನ್ನನ್ನು ಎಲ್ಲಿ ಕಳೆದುಕೊಳ್ಳುತ್ತೇನೋ ಅನ್ನುವಂಥ ಭಯ ನನಗಿದೆ. ಅದಕ್ಕಾಗಿ ನನಗೆ ಅಷ್ಟು ಕೋಪ ಬಂದಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾವು ಸಂಜೆ ಖಂಡಿತ ಭೇಟಿಯಾಗೋಣ. ಜಯಕುಮಾರ್ ಸಾಲು ಸಾಲಾಗಿ ಸಂದೇಶವನ್ನು ಕಳಿಸುತ್ತಲೇ ಇದ್ದ. ಕೃಷ್ಣವೇಣಿ ತಕ್ಷಣಕ್ಕೆ ಯಾವುದೇ ಉತ್ತರ ನೀಡಲಿಲ್ಲ. ಯಾಕಂದರೆ ಕಾರಣವಿಲ್ಲದೆ ತನ್ನ ಮೇಲೆ ಎಳ್ಳಷ್ಟು ನಂಬಿಕೆಯೂ ಇಡದೆ ಅದು ರೋಡ್ನಲ್ಲಿ ಅವಮಾನಿಸುವ ಪ್ರಿಯಕರನಿಗೆ ಯಾರು ತಾನೇ ತಕ್ಷಣ ಸ್ಪಂದಿಸೋಕೆ ಬಯಸ್ತಾರೆ? ಊಟದ ಸಮಯದಲ್ಲಿ ನಿಶಾ ಕಂಪನಿಯ ಕ್ಯಾಂಟೀನಲ್ಲಿ ಕೃಷ್ಣವೇಣಿಯ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾಳೆ. ಏ ಕೃಷ್ಣವೇಣಿ, ನಮ್ಮ ಅಣ್ಣ ನಿನ್ನ ಜೊತೆ ಮಾತನಾಡಲು ಕಾಯ್ತಾ ಇದ್ದೇನೆ. ಅವನ ಕೋಪವನ್ನು ಶಾಂತಗೊಳಿಸಲು ಸಹಾಯ ಮಾಡು ಅಂತ ನನ್ನ ಹತ್ರ ಕೇಳ್ಕೊಳ್ತಿದ್ದ. ಅವನಿಗೆ ನಿನ್ನ ಮೇಲಿರುವ ತೀವ್ರ ಅಸೂಯೆಯಿಂದಲೇ ಈ ಕ್ಷಣದಲ್ಲಿ ಕೋಪ ಬಂದಿರಬೇಕು ಕಣೆ, ಅಷ್ಟೇ ಅಂತ ಹೇಳಿದ್ಲು ನಿಶಾ. ಕೃಷ್ಣವೇಣಿ ತಲೆ ತಗ್ಗಿಸ್ಕೊಂಡು ಏನೂ ಮಾತನಾಡದೆ ಸುಮ್ಮನೆ ಊಟ ಮಾಡ್ತಾನೆ ಇದ್ಲು. ಸರಿಯಾಗಿ ಯೋಚಿಸಿ ನಿರ್ಧಾರ ತಗೋ ಕೃಷ್ಣವೇಣಿ, ನಮ್ಮ ಅಣ್ಣನನ್ನು ಹೀಗೆ ಕಷ್ಟಪಡಿಸಬೇಡ. ನಿಶಾ ಮೃದುವಾಗಿ ನಕ್ಕದ್ಲು. ಅವನು ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದಾನೆ. ನಿನ್ನನ್ನು ಬೇರೆಯವರು ಪ್ರೀತಿಸ್ತಾರೇನೋ ಎಂಬ ಅಸೂಯೆ ಅವನಲ್ಲಿದೆ ಅಷ್ಟೇ ಕಣೆ. ನಿಜ ಹೇಳಬೇಕಂದ್ರೆ ಅವನು ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಿನಗೆ ಇನ್ನೂ ತಿಳಿದಿಲ್ಲ. ನೀನು ಅವನಿಗೆ ನನಗಿಂತ, ನಮ್ಮ ತಂದೆ ತಾಯಿಗಿಂತಲೂ ಹೆಚ್ಚು ಮುಖ್ಯ. ನೀನೇ ಅವನ ಇಡೀ ಜೀವನ. ನಿಶಾಳ ಮಾತುಗಳನ್ನು ಕೇಳಿ ಕೃಷ್ಣವೇಣಿ ಒಂದು ಕ್ಷಣ ಆಳವಾಗಿ ಯೋಚಿಸಿದ್ಲು. ಮತ್ತು ಜಯಕುಮಾರ್ ಮೇಲಿದ್ದ ಅವಳ ಕೋಪ ಕೊಂಚ ಕಡಿಮೆಯಾಗುತ್ತೆ. ಅದು ನಿಜವೇ ತಾನೇ? ಜಯಕುಮಾರ್ಗೆ ರಹಸ್ಯವಾಗಿ ಯಾರಾದರೂ ಉಡುಗೊರೆಗಳನ್ನು ಕಳಿಸುವುದನ್ನು ತಾನು ನೋಡಿದರೆ ತನಗೂ ಕೂಡ ಹೀಗೆ ಒಂದು ರೀತಿ ಬೇಸರ, ಅಸೂಯೆ, ಕೋಪ ಬರ್ತಾ ಇರಲಿಲ್ವಾ? ಅವಳು ಕೂಡ ಅಸೂಯೆಯಿಂದ ಕೋಪಗೊಂಡಿದ್ದಾಳೆಂದು ಅವಳು ಭಾವಿಸ್ತಾಳೆ. ಆದರೆ ವಾಸ್ತವದಲ್ಲಿ ಅದು ತನ್ನ ಪ್ರೀತಿಯ ಮೇಲಿನ ಆತಂಕವಾಗಿತ್ತು. ಅದೇ ಮಧ್ಯಾಹ್ನ ವಿನ್ಯಾಸ ವಿಭಾಗದ ಮುಖ್ಯಸ್ಥರು ಬಾಗಿಲ ಬಳಿ ಆತಂಕದಿಂದ ಹೊರಗೆ ಬಂದರು. ಈ ಫೈಲ್ ತಕ್ಷಣವೇ ಕೊಡಲು ಅಧ್ಯಕ್ಷರು ಕಚೇರಿಯಲ್ಲಿ ಯಾರಾದರೂ ಇದ್ದಾರಾ? ಪ್ಯೂನ್ ಇವತ್ತು ರಸ್ತೆಯಲ್ಲಿದ್ದಾನೆ, ಅಂದರೆ ರಜೆಯಲ್ಲಿದ್ದಾನೆ. ಯಾರಾದರೂ ಹೋಗಿ ಕೊಡ್ತೀರಾ ಅಂತ ಅವರು ಕೇಳ್ತಿದ್ದಾರೆ. ನಾನು ಹೋಗ್ತೀನಿ ಸರ್, ಕೃಷ್ಣವೇಣಿ ತಕ್ಷಣವೇ ಹೇಳಿದ್ಲು. ಅವಳ ಕಣ್ಣುಗಳಲ್ಲಿ ಒಂದು ದೃಢ ನಿಶ್ಚಯವಿತ್ತು. ಆ ಹೂಗಳನ್ನು ಕಳಿಸಿದ್ದು ನಿಜಕ್ಕೂ ಆ ಮನುಷ್ಯನ? ಹೌದಾ ಅಲ್ವಾ ಅಂತ ಇಂದು ಖಚಿತಪಡಿಸ್ಕೊಳ್ಳೇಬೇಕೆಂಬಂತಹ ಹಠ ಅವಳಲ್ಲಿ ಬಿದ್ದಿತ್ತು. ಅವಳು ನೇರವಾಗಿ 20ನೇ ಮಹಡಿಗೆ ಹೋಗ್ತಾಳೆ. ಅತ್ಯಂತ ಗೌರವದಿಂದ ಅಧ್ಯಕ್ಷರ ಭವ್ಯ ಕಚೇರಿಯನ್ನು ಪ್ರವೇಶಿಸ್ತಾಳೆ. ಅದು ಕೂಡ ವಿಶಾಲವಾದ ಮತ್ತು ಆಕರ್ಷಕವಾದ ಕೋಣೆ ಕೂಡ ಆಗಿತ್ತು. ಮಧ್ಯಾಹ್ನದ ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಹೊಳಗೆ ಬಂದು ಇಡೀ ಕೊಠಡಿಯನ್ನು ಬೆಳಗ್ತಾ ಇತ್ತು. ಮಧ್ಯಾಹ್ನದ ಸೂರ್ಯನ ಬೆಳಕು ಕಿಟಕಿಗಳ ಮೂಲಕ ಒಳಗೆ ಬಂದು ಇಡೀ ಕೊಠಡಿಯನ್ನು ಬೆಳಗ್ತಿತ್ತು. ವಿಷ್ಣುವರ್ಧನ್ ತನ್ನ ಆಸೀನ ಕುರ್ಚಿಯಲ್ಲಿ ಕುಳಿತು ಅತ್ಯಂತ ಗಂಭೀರವಾಗಿ ದೊಡ್ಡ ಬ್ಲೂ ಪ್ರಿಂಟ್ ನಕ್ಷೆಯನ್ನು ಪರಿಶೀಲಿಸ್ತಿದ್ದ. ಕೃಷ್ಣವೇಣಿಯ ಫೈಲನ್ನು ಮೇಜಿನ ಮೇಲಿಟ್ಲು. ಆದರೆ ತಕ್ಷಣವೇ ಹೊರಗೆ ಹೋಗದೆ ಅಲ್ಲೇ ನಿಂತಳು. ಇನ್ನೇನಾದರೂ ಇದೆಯೇ? ವಿಷ್ಣುವರ್ಧನ್ ತಲೆ ಎತ್ತದೆ ಆಜ್ಞಾಪಿಸುವ ಧ್ವನಿಯಲ್ಲಿ ಕೇಳಿದ್ದ. ಅವನ ಸುಂದರವಾದ ಉದ್ದನೆಯ ಬೆರಳುಗಳು ನಕ್ಷೆಯ ಮೇಲೆ ಚಲಿಸ್ತಿದ್ವು. ಪ್ರಶ್ನೆ ಕೇಳುವಾಗ ಅವಳ ಹೃದಯ ತೀವ್ರವಾಗಿ ಬಡಿತಿತ್ತು. ನಿನ್ನ ಊಹೆ ತಪ್ಪಾಗಿದ್ರೆ ನಿನಗೆ ನಾಚಿಕೆಯಾಗಬೇಕು ಕೃಷ್ಣವೇಣಿ ಅಂದ ಅವಳ ಅಂತಃಪ್ರಜ್ಞೆ ಕೂಡ ಎಚ್ಚರಿಸ್ತಿತ್ತು. ಅವಳಿಗೆ ಆಶ್ಚರ್ಯವಾಗುವಂತೆ ವಿಷ್ಣುವರ್ಧನ ಕೈಗಳು ಇದ್ದಕ್ಕಿದ್ದಂತೆ ಚಲನಾರಹಿತವಾದವು. ಅವನು ನಿಧಾನವಾಗಿ ತಲೆ ಎತ್ತಿ ಅವಳತ್ತ ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಅಧಿಕಾರದ ಛಾಯೆ ಇತ್ತು. ಪರವಾಗಿಲ್ಲ, ನೀನು ಅದನ್ನು ಗುರುತಿಸುವಷ್ಟು ಬುದ್ಧಿವಂತಿಕೆಯಾಗಿದ್ದೀಯ ಕೃಷ್ಣವೇಣಿ. ನಾನು ಭಾವಿಸಿದ್ದಕ್ಕಿಂತ ನೀನು ಮೂರ್ಖಳೇನಲ್ಲ. ಕೃಷ್ಣವೇಣಿ ಏನು ಹೇಳ್ಬೇಕಂತ ತಿಳಿಲಿಲ್ಲ. ಆ ಗುರು ಎಂಬ ಪದ, ಅವನ ಮಾತು ಅವಳನ್ನು ಸ್ವಲ್ಪ ಮುಜುಗರಕ್ಕೀಡು ಮಾಡಿತು. ವಿಷ್ಣುವರ್ಧನ್ ಮುಖದಲ್ಲಿ ಒಂದು ಕ್ಷಣ ಮಂದವಾದ ನಗು ಕಾಣಿಸ್ಕೊಂಡು ಹಾಗೆ ಮಂಗಮಾಯವಾಯಿತು. ಕೃಷ್ಣವೇಣಿ ಮತ್ತೆ ಧೈರ್ಯದಿಂದ ಹೇಳ್ತಾಳೆ, ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ ಎಂದು ನನಗೆ ಗೊತ್ತಿರಲಿಲ್ಲ ಸರ್. ಅಪೌಷ್ಟಿಕ ಆಹಾರ, ಆಮೇಲೆ ಹೂಗಳು, ನಿನ್ನ ಅದ್ವೈತ್ ಮತ್ತು ಮೇಘನಾಳ ಚೆನ್ನಾಗಿ ನೋಡ್ಕೊಂಡಿದೀಯಾ?
ಅದು ಸುಲಭದ ಕೆಲಸವಾಗಿರಲಿಲ್ಲ. ಅವರಿಗಂತೂ ತುಂಬ ಖುಷಿಯಾಗಿದೆ. ವಿಷ್ಣುವರ್ಧನ್ ಯಾವುದೇ ಭಾವನೆಗಳಿಲ್ಲದೆ ಹೇಳ್ತಾನೆ, ಅದರ ಜೊತೆಗೆ ನಾನು ಅಂದು ಕುಡಿದು ನಿನ್ನ ಹಾಸಿಗೆ ಮೇಲೆ ಮಲಗಿದ್ದೆ. ಅದಕ್ಕಾಗಿ ವಿಷಾದವಿದೆ. ನೀನು ಅನಾರೋಗ್ಯಕ್ಕೆ ಒಳಗಾಗಲು ಬಹುಶಃ ನಾನೇ ಕಾರಣ. ಹೋಗು, ಕೆಲಸದ ಕಡೆ ಗಮನ ಕೊಡು. ಚಳಿಯಲ್ಲಿ ಕುಳಿತಿದ್ದಕ್ಕೆ ಜ್ವರ ಬಂತು ಎಂದು ನಿಮಗೂ ತಿಳಿದಿತ್ತ ಸರ್? ಕೃಷ್ಣವೇಣಿ ಆಶ್ಚರ್ಯಚಕಿತಳಾದಳು. ಅವನಿಗೆ ತನಗೆ ಜ್ವರ ಬಂದಿದೆ ಎಂಬ ವಿಷಯ ಹೇಗೆ ತಿಳಿದಿರಬಹುದು? ಅದು ಗೊತ್ತಿಲ್ಲ. ಧನ್ಯವಾದಗಳು ಸರ್. ಕೃಷ್ಣವೇಣಿ ಸ್ವಲ್ಪ ಹಿಂಜರಿಕೆಯಿಂದಲೇ ಕೇಳ್ತಾಳೆ. ಆದರೆ ನನಗೆ ಈ ಪ್ರತಿಫಲಗಳ ಅಗತ್ಯವಿಲ್ಲ ಸರ್. ನಿಮ್ಮ ಸೇವಕಿಯಾಗಿ, ನೌಕರಳಾಗಿ ನಿಮಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಅಲ್ವೇ? ಇದಲ್ಲದೆ ಆ ಹೂಗಳು ನನ್ನ ಜೀವನದಲ್ಲಿ ಜಯಕುಮಾರ್ ಜೊತೆ ಕೆಲವು ವೈಯಕ್ತಿಕ ಸಮಸ್ಯೆಗಳನ್ನು ಉಂಟು ಮಾಡಿವೆ. ಜಯಕುಮಾರ್ ಅನುಮಾನಿಸಿದ್ದನ್ನು ಅವಳು ಪರೋಕ್ಷವಾಗಿ ಅವನ ಮುಂದೆ ಉಲ್ಲೇಖಿಸ್ತಾಳೆ. ವಿಷ್ಣುವರ್ಧನ್ ಇದ್ದಕ್ಕಿದ್ದಂತೆ ಒಮ್ಮೆ ಗಹಗಹಿಸಿ ನಕ್ಕ. ನೀನು ತುಂಬ ಆತ್ಮವಿಶ್ವಾಸದಲ್ಲಿದ್ದೀಯಾ ಕೃಷ್ಣವೇಣಿ? ನಾನು ನಿನಗೆ ಇನ್ನೂ ಏನಾದರೂ ಕೊಡುತ್ತೇನೆ ಎಂದು ನೀನು ಭಾವಿಸ್ತಾ ಇದ್ದೀಯಾ? ಕೃಷ್ಣವೇಣಿಯ ಮುಖ ನಾಚಿಕೆಯಿಂದ ಮತ್ತೆ ಕೆಂಪಾಯಿತು. ಬೇರೇನೂ ಇಲ್ಲದಿದ್ದರೆ ನಾನು ಕೆಳಗೆ ಹೋಗುತ್ತೇನೆ ಸರ್. ಕೃಷ್ಣವೇಣಿ ತಲೆಬಾಗಿ ಗೊಂದಲದ ನಗುವಿನೊಂದಿಗೆ ಅಲ್ಲಿಂದ ತಿರುಗಿ ಹೊರ ನಡೀತಾಳೆ. ಆದರೆ ಕೃಷ್ಣವೇಣಿಯ ಮುಗುಳ್ನಗು ವಿಷ್ಣುವರ್ಧನ್ನ ಕಠಿಣ ಮನಸ್ಸಿನ ಗೋಡೆಗಳನ್ನು ಒಂದೇ ಕ್ಷಣದಲ್ಲಿ ಅಲುಗಾಡಿಸಿಬಿಟ್ಟಿತ್ತು. ಅವನು ತಾನು ಮಾಡುತ್ತಿದ್ದ ಆ ದೊಡ್ಡ ಕೆಲಸವನ್ನು ಬದಿಗಿಟ್ಟು ತನ್ನ ಕುರ್ಚಿಯನ್ನು ಕೃಷ್ಣವೇಣಿಯ ಕಡೆಗೆ ತಿರುಗಿಸ್ದ. ಅವಳು ತನ್ನ ಸಣ್ಣ ಕೈಗಳಿಂದ ಅತೀವ ಜವಾಬ್ದಾರಿಯಿಂದ ಆ ಪುಸ್ತಕಗಳನ್ನು ಸುತ್ತುತ್ತಿರುವುದನ್ನು ಅವನು ಮೌನವಾಗಿ ಗಮನಿಸ್ತಾನೆ ಇದ್ದ. ಅದ್ವೈತ್ ಮತ್ತು ಮೇಘ ಇಬ್ಬರಿಗೂ ಆ ಪಾತ್ರಗಳೆಂದರೆ ಪಂಚಪ್ರಾಣ. ವಿಷ್ಣುವರ್ಧನ್ ಮೃದುವಾದ ಆದರೆ ಗಂಭೀರ ಧ್ವನಿಯಲ್ಲಿ ನುಡಿದ. ಕೃಷ್ಣವೇಣಿ ಬೆಚ್ಚಿಬಿದ್ಲು. ತನ್ನ ಬಾಸ್ ಹೀಗೆ ತನ್ನೊಂದಿಗೆ ಮಾತನಾಡಬಹುದೆಂದು ಅವಳು ಕಲ್ಪನೆಯೂ ಮಾಡಿರಲಿಲ್ಲ. ಹೌದು ಸರ್, ಮಕ್ಕಳು ಮುಗ್ಧರು. ಅವರು ಪ್ರೀತಿ ಮತ್ತು ಸಣ್ಣ ಪುಟ್ಟ ಖುಷಿಗಳನ್ನು ಖಂಡಿತ ಹುಡುಕ್ತಾ ಇರ್ತಾರೆ ಅಂತ ತಲೆ ಎತ್ತದೆ ಉತ್ತರಿಸಿದ್ಲು. ವಿಷ್ಣುವರ್ಧನ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದ್ದ. ಕಚೇರಿಯ ಆ ವೈಭವದ ನಡುವೆ ಅವಳು ಕೇವಲ ಒಂದು ಫೈಲ್ ತರಲು ಬಂದ ನೌಕರಳಾಗಿ ಕಾಣ್ತಾ ಇರಲಿಲ್ಲ. ಬದಲಾಗಿ ತನ್ನ ಮಕ್ಕಳ ಜಗತ್ತನ್ನು ಅರ್ಥ ಮಾಡಿಕೊಂಡವಳಾಗಿ ಕಾಣ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಏನೋ ಒಂದು ಮಿಂಚಿತ್ತು. ತನ್ನ ಮೃತ ಪತ್ನಿಯ ನಂತರ ತನ್ನ ಮಕ್ಕಳನ್ನು ಇಷ್ಟೊಂದು ಕಾಳಜಿಯಿಂದ ನೋಡುವ ಬೇರೆ ಯಾರೂ ಈ ಮನೆಯಲ್ಲಿ ಇರಲಿಲ್ಲ. ಆ ವಯಸ್ಸಿನಲ್ಲಿ ಎಲ್ಲರೂ ಹಣ, ಅಧಿಕಾರದ ಹಿಂದೆ ಬೀಳುತ್ತಾರೆ. ಆದರೆ ನಿನಗೆ ಅಂತಹ ಆಸೆಗಳಿಲ್ಲವೇ ಕೃಷ್ಣವೇಣಿ? ವಿಷ್ಣುವರ್ಧನ್ ಮಾತ್ರ ನೇರವಾಗಿ ಪ್ರಶ್ನಿಸಿದ. ಕೃಷ್ಣವೇಣಿ ಸ್ವಲ್ಪ ಹೊತ್ತು ಮೌನವಾಗೇ ಇದ್ಲು. ನಂತರ ನಿಧಾನವಾಗಿ, ಅಧಿಕಾರ ಮತ್ತು ಹಣ ಶಾಶ್ವತವಲ್ಲ ಸರ್. ಮನುಷ್ಯನಿಗೆ ಸಿಗುವ ಗೌರವ ಮತ್ತು ನೆಮ್ಮದಿ ಖಂಡಿತ ಮುಖ್ಯ. ನೀವು ತುಂಬ ಶ್ರೀಮಂತರಿರಬಹುದು, ಆದರೆ ನಿಮ್ಮ ಕಣ್ಣಲ್ಲಿ ನಾನು ಕಂಡದ್ದು ಕೇವಲ ಏಕಾಂಗಿತನ ಮಾತ್ರ ಎಂದು ಧೈರ್ಯವಾಗಿ ನುಡಿದ್ಲು. ಆ ಮಾತುಗಳು ವಿಷ್ಣುವರ್ಧನ ಎದೆಯಾಳಕ್ಕೆ ಬಾಣದಂತೆ ತಾಗಿದವು. ಇಡೀ ಜಗತ್ತೇ ಅವನ ಮುಂದೆ ತಲೆಬಾಗ್ತದೆ, ಉಸಿರಾಡೋಕ್ಕೂ ಕಷ್ಟಪಡ್ತದೆ. ಆದರೆ ಇಂದು ಆ ಹುಡುಗಿ ತನ್ನ ಕಣ್ಣಲ್ಲಿದ್ದ ನೋವನ್ನು, ಏಕಾಂಗಿತನವನ್ನು ಓದಿದ್ಲೇ. ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಬಿಗುವಿನ ಸಂಚಲನ ಮೂಡಿತು. ಅಷ್ಟರಲ್ಲಿ ವಿಷ್ಣುವರ್ಧನ್ ಮೇಜಿನ ಮೇಲಿದ್ದ ಫೋನ್ ತೀವ್ರವಾಗಿ ರಿಂಗಾಯಿತು. ರಿಂಗ್ಟೋನ್ನ ಶಬ್ದ ಆ ಕಚೇರಿಯ ಶಾಂತತೆಯನ್ನು ಬೆದರಿಸಿತು. ಪರದೆ ಮೇಲೆ ಜಯಕುಮಾರ್ ಅಂತ ಮಿನುಗ್ತಿತ್ತು. ವಿಷ್ಣುವರ್ಧನ್ನ ಮುಖ ಕ್ಷಣಾರ್ಧದಲ್ಲಿ ಮತ್ತೆ ಕಠಿಣವಾಯಿತು. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಆ ಮೃದುತ್ವ ಮಾಯವಾಗಿ ಮತ್ತೆ ಕ್ರೌರ್ಯದ ಛಾಯೆ ಆವರಿಸಿತು. ಫೋನ್ ಕರೆಯನ್ನು ಗಮನಿಸುತ್ತಿದ್ದ ಕೃಷ್ಣವೇಣಿ ಆತಂಕದಿಂದ ಕೈ ನಡುಗಿಸಿತ್ತು. ಅವಳು ಆ ಪಾಠದ ಪುಸ್ತಕವನ್ನು ಪೂರ್ಣಗೊಳಿಸಿ ಮೇಜಿನ ಮೇಲೆ ಎಲ್ಲವೂ ಸಿದ್ಧವಾಗಿದೆ ಸರ್ ಅಂತ ಅವಳು ಹೊರಡಲು ಸಿದ್ಧಳಾದ್ಲು. ವಿಷ್ಣುವರ್ಧನ್ ಫೋನ್ ಎತ್ತದೆ ಕೇವಲ ಅವಳನ್ನೇ ನೋಡಿ, ಇನ್ನು ಮುಂದೆ ಜಯಕುಮಾರ್ ನಿಮಗೆ ಕರೆ ಮಾಡಿದಾಗ ನನ್ನ ಕಚೇರಿಯಲ್ಲಿ ಫೋನ್ ಬಳಸಬೇಡಿ, ಆಚೆ ಹೋಗಿ ಮಾತಾಡು ಅಂತ ಕಠಿಣವಾಗಿ ಆದೇಶಿಸ್ತಾನೆ. ಒಂದು ಕ್ಷಣ ಕೃಷ್ಣವೇಣಿ ಆಘಾತದಿಂದ ಅವನನ್ನೇ ನೋಡ್ತಾಳೆ. ಅವನಿಗೆ ತನ್ನ ಮತ್ತು ಜಯಕುಮಾರ್ ಸಂಬಂಧದ ಬಗ್ಗೆ ಅಷ್ಟೊಂದು ಅಸೂಯೆಯೇ, ಕೆಟ್ಟ ಕೋಪವೇ? ಅವಳು ಏನು ಹೇಳದೆ ತಲೆಬಾಗಿ ಆ ಕಚೇರಿಯಿಂದ ಹೊರ ನಡೀತಾಳೆ. ಕಾರಿಡಾರ್ನಲ್ಲಿ ನಡೆಯುವಾಗ ಅವಳ ಹೃದಯ ತೀವ್ರವಾಗಿ ಬಡಿತಾ ಇತ್ತು. ಆ ವಿಷ್ಣುವರ್ಧನ್ ತನಗೆ ಶತ್ರುವೋ ಅಥವಾ ರಕ್ಷಕನೋ? ಅವಳನ್ನು ತಾನೇ ತಡೆ ಹಿಡಿದು ತನ್ನ ಹತ್ತಿರವೇ ಕೆಲಸ ಮಾಡಿಸಿಕೊಳ್ಳುವ ಅವನ ತಂತ್ರವೇನಿರಬಹುದು ಅನ್ನೋದು ಅವಳಿಗೆ ಪ್ರಶ್ನೆಯಾಗಿತ್ತು. ಕೃಷ್ಣವೇಣಿ ತಲೆಬಾಗಿ ಪುಸ್ತಕಗಳನ್ನು ಸುಂದರವಾಗಿ ಮುಚ್ಚಲು ಹೆಚ್ಚಿನ ಉಡುಗೊರೆ ಕಾಗದಗಳನ್ನು ಎತ್ಕೊಂಡ್ಳು. ಅದರಲ್ಲಿ ಸ್ಪಾಂಜ್ ಬಾಂಬ್ ಕಾರ್ಟೂನ್ನ ನಗುತ್ತಿರುವ ಮುಖವಿದ್ದ ಕಾಗದವನ್ನು ನೋಡಿದಾಗ ಮುದ್ದಾದ ಮೇಘಾಗೆ ಇದು ಖಂಡಿತ ಇಷ್ಟವಾಗ್ತದೆ ಅಂತಲೂ ಅನ್ನಿಸ್ತು. ಅವಳು ಅದನ್ನು ಸಮಾಧಾನದಿಂದ ಎತ್ಕೊಂಡ್ಳು. ಇಷ್ಟು ಸಾಕು ಎಂದು ಮನಸ್ಸಿನಲ್ಲೇ ಗೊಣಗುತ್ತಾ ಮೇಲಕ್ಕೆ ಏಳಲು ಪ್ರಾರಂಭಿಸಿದ್ಳು. ಅವಳು ಹೇಳುವಾಗ ಅವಳ ಸಂಪೂರ್ಣ ಗಮನ ಆ ಪುಸ್ತಕಗಳನ್ನು ಎಷ್ಟು ಸುಂದರವಾಗಿ ಆವರಿಸುವುದು ಎಂಬುದರ ಮೇಲೆ ಮಾತ್ರ ಇತ್ತು. ಆದ್ದರಿಂದ ತನ್ನ ಹತ್ತಿರದಲ್ಲೇ ನಿಂತಿದ್ದ ವ್ಯಕ್ತಿಯ ಸಾಮೀಪ್ಯವನ್ನು ಅವಳು ಆ ಕ್ಷಣ ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ಳು.
ಓಹ್! ಕೃಷ್ಣವೇಣಿಯ ಉಡುಪಿನ ಮೇಲಿದ್ದಂತಹ ಆಂಟಿಕ್ ಬ್ರೂಚ್. ಅವಳು ತನ್ನ ಮೃತ ತಾಯಿಯ ನೆನಪಿಗಾಗಿ ಅತ್ಯಂತ ಪ್ರೀತಿಯಿಂದ ರಕ್ಷಿಸಿಕೊಂಡು ಬಂದಿದ್ದಂತಹ ಅಮೂಲ್ಯ ವಸ್ತು. ತಟ್ಟನೆ ಅನಿರೀಕ್ಷಿತವಾಗಿ ವಿಷ್ಣುವರ್ಧನ್ನ ಐಷಾರಾಮಿ ಚರ್ಮದ ಬೆಲ್ಟ್ ಬಕಲ್ನಲ್ಲಿ ಸಿಲುಕಿ ಹಾಕೊಳ್ತು. ಕ್ಷಣಾರ್ಧದಲ್ಲಿ ಕೃಷ್ಣವೇಣಿ ಸಂಪೂರ್ಣವಾಗಿ ಅವನ ದೇಹಕ್ಕೆ ಅಂಟಿಕೊಳ್ಳುವಂತಾಗೋಯಿತು. ಅನಿರೀಕ್ಷಿತ ಸಾಮೀಪ್ಯದಿಂದ ಕೃಷ್ಣವೇಣಿ ಭಯ ಮತ್ತು ತೀವ್ರ ಮುಜುಗರದಿಂದ ಬೆವರೋಕೆ ಪ್ರಾರಂಭಿಸಿದ್ಲು. ಸರಿ, ಕ್ಷಮಿಸಿ ಸರ್, ನಾನು ಕೃಷ್ಣವೇಣಿಗೆ ಏನು ಮಾಡಬೇಕಂತ ತಿಳಿಯದೆ ಸಂಪೂರ್ಣ ದಿಗ್ಭ್ರಮೆಗೊಂಡ್ಳು. ಏಕೆಂದರೆ ಆ ಎರಡೂ ವಸ್ತುಗಳು ಒಂದಕ್ಕೊಂದು ಬಲವಾಗಿ ಕೊಂಡಿಯಾಗಿದ್ದುವು. ವಿಷ್ಣುವರ್ಧನ್ ತನ್ನ ಗಂಭೀರ ತಲೆಯನ್ನು ತಗ್ಗಿಸಿ ಅವಳನ್ನೇ ಆಳವಾಗಿ ನೋಡ್ತಾ ಇದ್ದ. ಆ ಕ್ಷಣ ಆಳವಾದ ಕಣ್ಣುಗಳಲ್ಲಿ ಏನು ಅಡಗಿದೆ ಎಂದು ಅವಳಿಗೆ ಊಹಿಸೋಕ್ಕೂ ಕೂಡ ಸಾಧ್ಯವೇ ಆಗಲಿಲ್ಲ. ಅದು ಅವನ ಕೋಪವೋ ಅಥವಾ ಅವಳ ಮೇಲಿನ ಒಂದು ವಿಚಿತ್ರವಾದ ಕುತೂಹಲವೋ ಆಸೆಯೋ ಗೊತ್ತಿಲ್ಲ. ಸರ್, ಒಂದೇ ಒಂದು ನಿಮಿಷ ಸರ್, ನಾನು ತಕ್ಷಣ ಇದನ್ನು ಸರಿಪಡಿಸ್ಬಿಡ್ತೀನಿ, ಕೃಷ್ಣವೇಣಿ ಅಪಾರ ಆತಂಕದಿಂದ ನಡುಗುವ ಧ್ವನಿಯಲ್ಲಿ ಹೇಳಿದ್ಲು. ಆ ಆ್ಯಂಟಿಕ್ ಬ್ರೂಚನ್ನು ಬಹಳ ಸಂಕೀರ್ಣವಾದ ವಿನ್ಯಾಸದಲ್ಲಿ ಕೆತ್ತಲಾಗಿರುತ್ತೆ ಮತ್ತು ಅದರ ಒಂದು ತೀಕ್ಷ್ಣವಾದ ಭಾಗ ಅವನ ಬೆಲ್ಟ್ ಬಕಲ್ನಲ್ಲಿ ಆಳವಾಗಿ ಕೊಕ್ಕೆ ಹಾಗೆ ಸಿಕ್ಕಾಕೊಂಡಿದೆ. ಕೃಷ್ಣವೇಣಿ ಎಷ್ಟು ಆತಂಕಗೊಂಡ್ಲೋ ಅದನ್ನು ಬಿಡಿಸೋದು ಅಷ್ಟೇ ಕಷ್ಟಕರವಾಗ್ತಿತ್ತು. ಅವರಿಬ್ಬರ ನಡುವಿನ ಸುತ್ತಮುತ್ತಲ ಗಾಳಿಯ ಉಷ್ಣತೆ ತೀವ್ರವಾಗಿ ಹೆಚ್ಚಾಗ್ತಿರುವಂತೆ ಅವಳಿಗೆ ಭಾಸವಾಯಿತು. ವಿಷ್ಣುವರ್ಧನ್ನ ಬಿಸಿ ಉಸಿರು ಅವಳ ಮುಂದೊಗಲನ್ನು ಸ್ಪರ್ಶಿಸಿತು. ಇನ್ನೂ ಎಷ್ಟು ಸಮಯ ಕೃಷ್ಣವೇಣಿ? ವಿಷ್ಣುವರ್ಧನ್ ತಗ್ಗಿದ ಧ್ವನಿಯಲ್ಲಿ ಕೇಳಿದ. ಅವನ ಧ್ವನಿ ಅತ್ಯಂತ ಗಂಭೀರವಾಗಿದ್ದರೂ ಅವನು ಹಿಂಜರಿದು ಹಿಂದೆ ಸರಿಯಲು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಕೃಷ್ಣವೇಣಿ ತಲೆ ಎತ್ತಿ ನಿಧಾನವಾಗಿ ಅವನತ್ತ ನೋಡಿದ್ಲು. ವಿಷ್ಣುವರ್ಧನ್ ಆಕರ್ಷಕ ಎತ್ತರದ ಆಜಾನುಬಾಹುವಾಗಿದ್ದ. ಆ ದಿನ ಅವನು ಕಡು ನೀಲಿ ಬಣ್ಣದ, ಅದರ ಕೆಳಗೆ ಶುಭ್ರ ಬಿಳಿ ಶರ್ಟ್. ಸಾಮಾನ್ಯವಾಗಿ ಅವನು ತನ್ನ ಶರ್ಟ್ನ ಮೊದಲ 2 ಗುಂಡಿಗಳನ್ನು ಮಾತ್ರ ಬಿಚ್ತಾ ಇದ್ದ. ಆದರೆ ಆ ದಿನ ಕಚೇರಿಯಲ್ಲಿ ನೀಲಿನಕ್ಷೆಗಳನ್ನು ನಿರಂತರವಾಗಿ ಪರಿಶೀಲಿಸಿದ್ದರಿಂದ ಅವನು 3ನೇ ಗುಂಡಿಯನ್ನು ಕೂಡ ಸಡಿಲಗೊಳಿಸಿದ. ತನ್ನ ಮನಸ್ಸಿಲ್ಲದಿದ್ದರೂ ಕೂಡ ಅವನ ಆ ಬಲಿಷ್ಠ ವಿಶಾಲವಾದ ಎದೆಭಾಗ ಕೃಷ್ಣವೇಣಿಯ ಕಣ್ಣುಗಳನ್ನು ಕ್ಷಣಕಾಲ ಸೆಳೆಯಿತು. ಅದು ಕೇವಲ ಜಿಮ್ಗೆ ಹೋಗಿ ಕೃತಕವಾಗಿ ನಿರ್ಮಿಸಿದ್ದ ದೇಹವಾಗಿರಲಿಲ್ಲ. ಬದಲಾಗಿ ನಿರಂತರ ಶ್ರಮ ಮತ್ತು ಶಿಸ್ತಿನಿಂದ ಕಲ್ಲಿನಂತೆ ಕೆತ್ತಲ್ಪಟ್ಟ ಆಕರ್ಷಕ ದೇಹವಾಗಿತ್ತು. ನನಗೆ ಈ ಬ್ರೂಚ್ ಅರಿದು ಹೋದರೂ ಪರವಾಗಿಲ್ಲ ಸರ್, ಅವಳು ಅವನ ತೀಕ್ಷ್ಣ ನೋಟವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾ ತೊದಲುವ ಪದಗಳನ್ನು ಹುಡುಕಿದ್ಲು. ಆದರೆ ನಾನು ಇದನ್ನು ಬಲವಂತವಾಗಿ ಹೇಳಿದರೆ ಅದು ನಿಮ್ಮ ಬೆಲೆ ಬಾಳುವ ಚರ್ಮದ ಬೆಲ್ಟನ್ನು ಗೀಚಬಹುದು. ಅವಳು ಲಂಡನ್ನಲ್ಲಿ ವ್ಯಾಸಂಗ ಮಾಡಿದ್ರಿಂದ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಬಗ್ಗೆ ಅಪಾರ ತಿಳುವಳಿಕೆ ಹೊಂದಿದ್ಲು. ಅದು ಗುಸ್ಸಿ ಸಂಸ್ಥೆಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಒರಿಜಿನಲ್ ಲೆದರ್ ಬೆಲ್ಟ್ ಆಗಿತ್ತು. ಅದರ ಮೇಲೆ ಒಂದು ಸಣ್ಣ ಗೀರು ಬಿದ್ದರೂ ಅದನ್ನು ಸರಿಪಡಿಸಲು ಅವಳು 1 ತಿಂಗಳ ಸಂಬಳವೂ ಕೂಡ ಸಾಲದೇ ಇರೋಷ್ಟು ಕಷ್ಟ. ನನ್ನ ಬೆಲ್ಟ್ಗೆ ಗೀರು ಬೀಳುವುದಕ್ಕಿಂತ ನೀನು ಹೀಗೆ ನನ್ನ ದೇಹದ ಮೇಲೆ ನೇತಾಡ್ತಿರೋದು ನನಗೆ ಹೆಚ್ಚು ಕಿರಿಕಿರಿ ಉಂಟು ಮಾಡುತ್ತಿದೆ ಅನ್ನೋ ರೀತಿ ಹೇಳ್ತಾನೆ ವಿಷ್ಣುವರ್ಧನ. ಸಂಜೆಯ ಸೂರ್ಯನ ಹೊಂಬಣ್ಣದ ಕಿರಣಗಳು ಕಿಟಕಿಯ ಮೂಲಕ ಬಂದು ಅವನ ಮುಖದ ಮೇಲೆ ಬೀಳ್ತಾ ಇದ್ವು. ಆ ಬೆಳಕು ಅವನ ಗಂಭೀರ ಮುಖಕ್ಕೆ ಒಂದು ರೀತಿಯ ಅಲೌಕಿಕ ಸೌಂದರ್ಯವನ್ನು ಕೂಡ ನೀಡ್ತಿತ್ತು. ಅವನು ಅವಳ ಬೆರಳುಗಳಿಗೆ ಅನುಮತಿ ನೀಡಿದ್ರಿಂದ ಕೃಷ್ಣವೇಣಿ ತನ್ನ ನಡುಗುವ ಕೈಗಳಿಂದ ಅದನ್ನು ಮತ್ತೆ ಬಿಡಿಸೋಕೆ ಪ್ರಯತ್ನಿಸ್ತಾನೇ ಇದ್ದಾಳೆ. ತೀವ್ರ ತಾಪತ್ರಯದಿಂದ ಅವಳು ತನ್ನ ಕೆಳಗಿನ ತುಟಿಗಳನ್ನು ಕಚ್ಕೊಳ್ತಾನೆ ಇದ್ಲು. ಅವಳ ಬೆರಳುಗಳು ತೀವ್ರವಾಗಿ ನಡುಗ್ತಾ ಇದ್ವು. ಅವನ ಬಲಿಷ್ಠ ದೇಹದ ಕಾವು ಅವಳನ್ನು ಸಂಪೂರ್ಣವಾಗಿ ಆವರಿಸ್ತಾನೆ ಇತ್ತು. ಅವಳ ಸೂಕ್ಷ್ಮ ಬೆರಳುಗಳ ಮೂಲಕ ಅವನ ದೇಹದ ಬಿಸಿ ಶಾಖವು ಅವಳೊಳಗೆ ಸಾಂದ್ರವಾಗಿ ಹರಿಯತೊಡಗಿತ್ತು. ವಿಷ್ಣುವರ್ಧನ್ ಅವಳನ್ನು ಒಬ್ಬ ಚಕ್ರವರ್ತಿ ತನ್ನ ಆಡಳಿತಕ್ಕೊಳಪಟ್ಟ ಪ್ರಜೆಯನ್ನು ನೋಡುವಂತೆ ಆಳವಾಗಿ ನೋಡ್ತಾನೆ ಇದ್ದ. ಅವಳ ಕಪ್ಪು ಮುಂಗೂದಲಿನಿಂದ ಹೊರಹೊಮ್ಮುತ್ತಿದ್ದಂತಹ ಒಂದು ರೀತಿಯ ಸುವಾಸನೆ ಅವನಿಗೆ ಒಂದು ರೀತಿಯ ಮಾದಕ ಟ್ರಾನ್ಸ್ ಅನುಭವವನ್ನು ನೀಡ್ತಾ ಇತ್ತು. ಕೃಷ್ಣವೇಣಿಗೆ ಆ ಬ್ರೂಚ್ ಬಿಡುಗಡೆಯಾಗಲು ನಿರಾಕರಿಸಿದ್ದಂಗೆ ಅವಳ ಮನಸ್ಸಿನ ಆತಂಕ ಮತ್ತು ಕಂಗಾಲುತನ ಹೆಚ್ಚಾಯಿತು. ಅವಳ ಬೆಚ್ಚಗಿನ ಉಸಿರು ಅವನ ಹೊಟ್ಟೆಯ ಭಾಗವನ್ನು ನೇರವಾಗಿ ಸ್ಪರ್ಶಿಸುತ್ತಿತ್ತು. ವಿಷ್ಣುವರ್ಧನ್ನ ಆಜಾನುಬಾಹು ದೇಹದಲ್ಲಿ ಅರಿವಿಲ್ಲದೆಯೇ ಒಂದು ರೀತಿಯ ತೀವ್ರ ಬಿಗಿತ ಅನ್ನೋದು ಬೆಳೀತಾ ಹೋಯಿತು. ಟಿಕ್. ವಿಚಿತ್ರ ನಿಶಬ್ದತೆಯ ಆ ಕ್ಷಣದಲ್ಲಿ ಅವನ ಬೆಲ್ಟ್ ಬಕಲ್ ಮತ್ತು ಕೃಷ್ಣವೇಣಿಯ ಬ್ರೂಚ್ ಕೊನೆಗೂ ಕೂಡ ಬೇರ್ಪಡ್ತವೆ. ಆದರೆ ಬಲವಂತದ ಸೆಳೆತಕ್ಕೆ ಆ ಬ್ರೂಚ್ನ ಹಿಂದಿನ ಕೊಕ್ಕೆ ಮುರಿದು ಹೋಗಿತ್ತು. ಕೃಷ್ಣವೇಣಿಯ ಮುಖದಲ್ಲಿ ಕೊನೆಗೂ ಒಂದು ದೊಡ್ಡ ನೆಮ್ಮದಿಯ ಛಾಯೆ ಅನ್ನೋದು ಮೂಡುತ್ತೆ. ಅವಳು ಕ್ಷಣಾರ್ಧದಲ್ಲೇ ಎದ್ದು ನಿಂತು ಆ ಮುರಿದ ಆ್ಯಂಟಿಕ್ ಬ್ರೂಚನ್ನು ತನ್ನ ಎದೆಗೆ ಮುಗ್ಧತೆಯಿಂದ ಅಪ್ಕೊಳ್ತಾಳೆ.
ಆದರೆ ಅದೇ ಕ್ಷಣದಲ್ಲಿ ಅಲ್ಲೇನೋ ಒಂದು ಸಂಗತಿ ಅವಳನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸ್ತು. ಅವಳು ಅಕಸ್ಮಾತ್ ವಿಷ್ಣುವರ್ಧನ ಕಣ್ಣುಗಳನ್ನು ನೇರವಾಗಿ ನೋಡಿದ್ಲು. ಆ ನೋಟ ಅದು ಕೇವಲ ಒಬ್ಬ ಕಂಪನಿಯ ಮಾಲೀಕನ ಅಥವಾ ಬಾಸ್ನ ಒಂದು ನಾರ್ಮಲ್ ಸಾಧಾರಣವಾದ ನೋಟ ಖಂಡಿತ ಆಗೇ ಇರಲಿಲ್ಲ. ಅದರಲ್ಲಿ ಒಂದು ತೀವ್ರತೆ, ಒಂದು ಆಧಿಪತ್ಯ ಮತ್ತು ತಾನು ಅವನಿಗೆ ಮಾತ್ರ ಸೇರಿದವಳು ಅನ್ನುವಂಥ ಒಂದು ರಹಸ್ಯ ಮಾಲೀಕತ್ವದ ಭಾವನೆ ಅನ್ನೋದು ಎದ್ದು ಎದ್ದು ಕಾಣಿಸ್ತಾ ಇತ್ತು. ಅವಳು ಆಘಾತದಿಂದ ತಡಬಡಾಯಿಸುತ್ತಾ 2 ಹೆಜ್ಜೆ ಹಿಂದೆ ಸರಿದ್ಲು. ಅವಳ ಇಡೀ ದೇಹ ಭಯದಿಂದ ಸಣ್ಣಗೆ ನಡುಗ್ತು. ಈಗ ನೀನು ಹೋಗಬಹುದು. ಅವನ ಧ್ವನಿ ಮಂಜುಗೆಡ್ಡೆಯಂತೆ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದಂತೆ ತೋರ್ತಾ ಇತ್ತು. ಕೃಷ್ಣವೇಣಿಗೆ ಇನ್ನೊಂದು ಸೆಕೆಂಡು ಕೂಡ ಅಲ್ಲಿ ಅವನ ಮುಖ ನೋಡ್ತಾ ನಿಲ್ಲೋಕೆ ಸಾಧ್ಯವೇ ಇರಲಿಲ್ಲ. ಕ್ಷಮಿಸಿ ಸರ್ ಅಂತ ಹೇಳ್ತಾ, ನಾನು ಗಾಬರಿಯಲ್ಲಿ ಅದು ಏನನ್ನು ನೋಡದೆ ನೆಲದ ಮೇಲೆ ಬಿದ್ದಿದ್ದ ಉಡುಗೊರೆ ಕಾಗದಗಳನ್ನು ಚುರುಕಾಗಿ ಎತ್ಕೊಂಡು ಸೋಫಾದ ಮೇಲೆ ಕುಳಿತ ಪುಸ್ತಕಗಳನ್ನು ಮಡಚಲು ಸುತ್ತಲು ಪ್ರಾರಂಭಿಸಿದ್ಲು. ಅವಳ ಕೈಗಳು ಆತಂಕದಿಂದ ನಡುಗ್ತಾ ಇದ್ವು. ಹಲವಾರು ಬಾರಿ ಮುಂದೂಡಿಕೊಂಡಿತ್ತು. ಪೇಪರ್ಗಳೆಲ್ಲ ಮುದುಡ್ಕೊಳ್ತಾ ಇತ್ತು. ಅಲ್ಲಿದ್ದ ಪ್ರತಿ ಸೆಕೆಂಡು ಅವಳಿಗೆ ಒಂದೊಂದು ಯುಗದಂತೆ ಚಲಿಸಿತು. ಆ ಮನುಷ್ಯನ ಅಪಾರ ಶಕ್ತಿ, ಪ್ರಬುದ್ಧತೆ, ಗಾಂಭೀರ್ಯವು ಅವನ ಸುತ್ತಲೂ ಕಲ್ಲಿನ ಕೋಟೆಯಂತೆ ಗೋಡೆಯನ್ನು ನಿರ್ಮಿಸಿತ್ತು. ಆದರೆ ಆ ಕೋಟೆಯೊಳಗೆ ಭಾವನೆಗಳನ್ನು ಹೊಂದಿರುವ, ರಹಸ್ಯ ಕಾಳಜಿಯನ್ನು ಇಟ್ಕೊಂಡಿರುವ ಒಬ್ಬ ಮನುಷ್ಯ ಜೀವಿಸ್ತಿದ್ದಾನೆ ಅನ್ನೋ ಸತ್ಯ ಅವಳಿಗೆ ಮನವರಿಕೆ ಕೂಡ ಆಗ್ತಾ ಇತ್ತು. ಕೊನೆಗೆ ಆ ಪುಸ್ತಕಗಳನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸಿಟ್ಟು ಹೊರಗೆ ಬಂದಾಗಲೇ ಕೃಷ್ಣವೇಣಿಗೆ ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಾಗಿದ್ದು. ಲಿಫ್ಟ್ ಒಳಗೆ ಹೋಗಿ ತನ್ನ ಎದೆ ಮೇಲೆ ಕೈ ಇಟ್ಕೊಂಡ್ಳು. ಅವಳ ಹೃದಯ ಅತಿಯಾದ ವೇಗದಿಂದ ಬಡಿತಾ ಇತ್ತು. ಸೆಕೆಂಡಿಗೆ 2 ಬಾರಿ ಬಡಿಕೊಳ್ತಾ ಇತ್ತು. ಇನ್ನು ಮುಂದೆ ನೀನು ಆ ಮನುಷ್ಯನಿಂದ ದಯವಿಟ್ಟು ಸಾಧ್ಯವಾದಷ್ಟು ದೂರವಿರಬೇಕು ಕೃಷ್ಣವೇಣಿ. ನೀನು ಅವನ ಹತ್ರ ಇದ್ದಾಗಲೆಲ್ಲ ಯಾವುದು ಸರಿಯಾಗಿ ನಡೆಯೋದೇ ಇಲ್ಲ, ಎಲ್ಲ ರಾಂಗ್ ಆಗುತ್ತೆ ಅಂತ ಅವಳ ಮನಸ್ಸು ತೀವ್ರವಾಗಿ ಎಚ್ಚರಿಸ್ತಿತ್ತು. ಅವಳು ತನ್ನ ಆಫೀಸ್ ಮಹಡಿಗೆ ಹಿಂತಿರುಗಿದಾಗ ಕೃಷ್ಣವೇಣಿಯ ಮೇಜಿನ ಮೇಲೆ ಬಹಳಷ್ಟು ಕೆಲಸಗಳು ರಾಶಿ ರಾಶಿ ಬಿದ್ದಿದ್ವು. ಆ ಕೆಲಸದ ಒತ್ತಡದಲ್ಲಿ ಮುಳುಗಿದ್ದು ಅವಳಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೂಡ ನೀಡಿತ್ತು. ಅದು ಈಗಷ್ಟೇ ಅಧ್ಯಕ್ಷರ ಕೊಠಡಿಯಲ್ಲಿ ನಡೆದಂತಹ ಒಂದು ರೋಮಾಂಚನಕಾರಿ ಘಟನೆಯನ್ನು ಮರೆಯಲು ಒಂದು ಕ್ಷಣ ಸಹಾಯ ಕೂಡ ಮಾಡಿತು. ಇಂದು ರಾತ್ರಿ ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡಲಾಗಿದೆ ಕೃಷ್ಣವೇಣಿ. ನನ್ನ ಸಹೋದರ ಜಯಕುಮಾರ್ ಬಂದು ನಮಗೆ ಕಾಲ್ ಮಾಡಿ ಕರೆದುಕೊಂಡು ಕೂಡ ಹೋಗ್ತಾನಂತೆ. ನಿಶಾ ಬಂದು ರಹಸ್ಯವಾಗಿ ಪಿಸುಗುಟ್ಟುತ್ತಾ ರಾಶಿ ಬಿದ್ದ ಫೈಲ್ಗಳ ನಡುವೆ ಬಾಗಿ ಹೇಳ್ತಾ ಇದ್ದಾಳೆ. ಕೃಷ್ಣವೇಣಿ ಮೌನವಾಗಿ ಸರಿ ಅಂತ ತಲೆಯಾಡಿಸಿದ್ಲು. ಸರಿ ನಿಶಾ. ಆಗ ನಿಶಾಳ ನೋಟ ಆಕಸ್ಮಿಕವಾಗಿ ಕೃಷ್ಣವೇಣಿಯ ಎದೆಯ ಮೇಲಿದ್ದ ಬ್ರೂಚ್ ಮೇಲೆ ಬಿತ್ತು. ಅದು ಅದರ ಕೊಕ್ಕೆ ಮುರಿದು ದಾರಕ್ಕೆ ನೇತಾಡ್ತಿತ್ತು. ಅಯ್ಯೋ, ಇದರಲ್ಲಿ ಏನೋ ತಪ್ಪಾಗಿದೆ ಕೃಷ್ಣವೇಣಿ, ಇದು ಹೆಂಗೆ ಮುರೀತು? ಅಯ್ಯೋ, ಇದು ನಿನ್ನ ಫೇವ್ರೆಟ್ ತಾನೇ? ನಿಶಾ ಆಶ್ಚರ್ಯದಿಂದ ಕೇಳಿದ್ಲು. ಅದು ಅಷ್ಟೇನು ದುಬಾರಿಯಲ್ಲದಿದ್ದರೂ ಕೂಡ ಕೃಷ್ಣವೇಣಿ ತನ್ನ ಶಾಲಾ ದಿನಗಳಿಂದ ಅದನ್ನು ಅತ್ಯಂತ ಪ್ರೀತಿಯಿಂದ ನಿಧಿಯಂತೆ ಕಾಪಾಡಿಕೊಂಡು ರಕ್ಷಿಸ್ಕೊಂಡು ಬಂದಿದ್ಲು. ಯಾಕಂದರೆ ಅದು ಅವಳ ಅಗಲಿದ ತಾಯಿಯ ಕೊನೆಯ ನೆನಪಾಗಿತ್ತು. ನಿಶಾಗೆ ಆ ವಿಷಯ ತುಂಬ ಚೆನ್ನಾಗಿಯೇ ತಿಳಿದಿತ್ತು. ಕೃಷ್ಣವೇಣಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ತಕ್ಷಣವೇ ಸುಳ್ಳು ಹೇಳ್ತಾಳೆ. ನಾನು ಅದು ಲಿಫ್ಟ್ನಲ್ಲಿ ಬರುವಾಗ ಒಬ್ಬ ಸಣ್ಣ ಮಗುವಿಗೆ ಅಕಸ್ಮಾತ್ ಡಿಕ್ಕಿ ಹೊಡೆದೆ. ನಾನು ಅವನೊಂದಿಗೆ ಮಾತನಾಡಲು ಕೆಳಗೆ ಬಾಗಿದಾಗ ಅವನು ಆಟವಾಡುತ್ತಾ ನನ್ನ ಬ್ರೂಚನ್ನು ಜೋರಾಗಿ ಎಳೆದುಬಿಟ್ಟ. ಸೊ ಹಾಗಾಗಿ ಅದಕ್ಕಾಗಿ ಅದು ಮುರಿದು ಹೋಯ್ತು ಬಿಡು ಅಷ್ಟೇ ಅಂತ ಹೇಳ್ತಾಳೆ. ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮುಂದುವರೆದ ಭಾಗ ಆದಷ್ಟು ಬೇಗ ಬರುತ್ತೆ. ಹಾಗೆ ಮೆಂಬರ್ಸ್ಗೆ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಆಗಿರುತ್ತೆ, ಚೆಕ್ಔಟ್ ಮಾಡಿ.